ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಿಥುನ ರಾಶಿ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ಗುರುಗ್ರಹ ಮುಖ್ಯ. ಗುರುಗ್ರಹನೇ ಹರಿ ಮುನಿದರೆ ಗುರು ಕಾಯುವ, ಹರ ಮುನಿದರೆ ಗುರು ಕಾಯುವ ಅಂತ ಹೇಳ್ತಾರೆ. ಗುರುನೇ ಈಗ ನಿಮ್ಮ ರಾಶಿಗೆ ಬಂದಿದ್ದಾರೆ. ಆದರೆ ಮಧ್ಯಮ ಫಲ ಇರ್ತದೆ. ಗುರು ಯಾರಿಗೂ ತನಗೇನು ಮಾಡ್ಕೊಳ್ಳೋದಿಲ್ಲ, ಬೇರೆಯವ್ರಿಗೆ ಒಂದು ಫಲಗಳನ್ನು ಕೊಡ್ತಾರೆ. ಹಾಗಾಗಿ ತಾನು ಗುರು ಜನ್ಮಸ್ಥಾನದಲ್ಲಿದ್ದಾಗ ಮಧ್ಯಮ ಫಲ ಇರ್ತದೆ. ಮುಂದೆ ಅಕ್ಟೋಬರ್ 18ಕ್ಕೆ ಗುರು ಧನಸ್ಥಾನಕ್ಕೆ ಬಂದಾಗ ನಿಮಗೆಲ್ಲ ಶುಭ ಫಲಗಳು ಸಿಗುತ್ತವೆ. ಒಂದು ಮಂಗಳ ಗ್ರಹ ದ್ವಿತೀಯ ಸ್ಥಾನದಲ್ಲಿತ್ತು ನಿಮಗೆ. ಈಗ ತೃತೀಯ ಸ್ಥಾನವಾದಂಥ ಸಿಂಹರಾಶಿಗೆ ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾರೆ. ನಿಮಗೆ ಸಾಕಷ್ಟು ನಿಮ್ಮ ಸಾಲ ಸಂಬಂಧಗಳು ಋಣಮೋಚನ ಆಗ್ತದೆ. ಹೊಲ ಭೂಮಿ ಮನೆ ಖರೀದಿಗಳು ಕೂಡ, ವಾಹನಗಳ ಖರೀದಿ ಕೂಡ ನೆರವೇರ್ತವೆ. ಜೊತೆಗೆ ಶನಿಗ್ರಹ ದಶಮ ಸ್ಥಾನವಾದಂತಹ ಮೀನರಾಶಿಯಲ್ಲಿರುವುದರಿಂದ ನಿಮಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗ್ತವೆ. ಲಾಯರು, ವಕೀಲರು, ಇಂಜಿನಿಯರು ಇಂಥವ್ರಿಗೆಲ್ಲ ಸಾಕಷ್ಟು ನಿಮಗೆ ಒಂದು ಉದ್ಯೋಗ ಅವಕಾಶಗಳು ಸಿಗ್ತವೆ. ಬಿಜಿನೆಸ್ ಮಾಡುವವರಿಗೂ ಕೂಡ ಸಾಕಷ್ಟು ಒಂದು ಪರಿಶ್ರಮ ಪಟ್ಟು ನಿಮಗೆ ಉದ್ಯೋಗ ಸಿಗ್ತವೆ. ಧನಲಾಭಗಳು ಕೂಡ ಆಗುತ್ತವೆ. ರಾಹು ಬಂದ್ಬಿಟ್ಟು 9ನೇ ಭಾಗ್ಯಸ್ಥಾನವಾದಂಥ ಕುಂಭರಾಶಿಯಲ್ಲಿರುವುದರಿಂದ ರಾಹು ಈಗಾಗಲೇ ಹೇಳಿದೆ, ಸಾಫ್ಟ್ವೇರ್ ಬಿಸ್ನೆಸ್ ಮಾಡುವವರಿಗೆ ಭಾಳ ಒಳ್ಳೆಯ ರೀತಿಯಿಂದ ಫಲ ಕೊಡ್ತಾನೆ. ಭಾಗ್ಯಸ್ಥಾನದಲ್ಲಿ 9ನೇ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ರಾಹು ಯಾವುದೇ ಒಂದು ಆನ್ಲೈನ್ ಬಿಸ್ನೆಸ್ಸು ಅಥವಾ ಶೇರ್ ಮಾರ್ಕೆಟ್ ಅಂಥದ್ರಲ್ಲೇ ನೀವು ತುಂಬ ಜಾಣರಿದ್ದೀರಿ. ಹುಷಾರಾಗಿ ತೊಡಗಿಸಿಬಿಟ್ರೆ ಸಾಕಷ್ಟು ಧನಲಾಭಗಳನ್ನು ನೀಡುತ್ತಾರೆ. ಆದರೂ ಕೂಡ ರಾಹು ಅಂದರೆ ಸ್ವಲ್ಪ ವಕ್ರಿಗ್ರಹ ಆದ್ದರಿಂದ ಸ್ವಲ್ಪ ಹೇಗಾದರೂ ಏನಾದರೂ ಸ್ವಲ್ಪ ಮೋಸಗಳು ಸಂಭವಿಸುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ನೀವು ಭಾಳ ಹುಷಾರಾಗಿ ನೀವು ವ್ಯಾಪಾರ ಮಾಡಬೇಕಾಗ್ತದೆ. ಇನ್ನು ಕೇತುಗ್ರಹ ತೃತೀಯ ಸ್ಥಾನವಾದಂಥ ಸಿಂಹರಾಶಿಯಲ್ಲಿ ಬಂದಿರೋದ್ರಿಂದ ನಿಮಗೆ ಆಧ್ಯಾತ್ಮ ಶಕ್ತಿಯು ವೃದ್ಧಿ ಆಗ್ತದೆ. ನಿಮಗೆ ಸಾಕಷ್ಟು ಧನ ಧಾನ್ಯ ಲಾಭಗಳು ಕೂಡ ನೆರವೇರ್ತವೆ. ಇನ್ನು ಸೂರ್ಯಗ್ರಹ ಇದೇ ತಿಂಗಳ 15ರಂದು ನಿಮ್ಮ ರಾಶಿಗೆ ಬರೋದರಿಂದ ಆಗ ನಿಮಗೆ ಬಹುಶಃ ಯಾವುದಾದ್ರೂ ನಿಮ್ಮ ಕೆಲಸದಿಂದ ವರ್ಗಾವಣೆ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಕಂಡುಬರ್ತವೆ. ಸೂರ್ಯನ ಜೊತೆಗೆ ಬುಧನೂ ನಿಮ್ಮ ಲಗ್ನಾಧಿಪತಿ ಇರ್ತಾರೆ. ನೆಕ್ಸ್ಟು ಶುಕ್ರ ಗ್ರಹ ಕೂಡ ನಿಮ್ಮ 12ನೇ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಸಾಕಷ್ಟು ಸಂಚಾರದಿಂದ ಅಲ್ಲಲ್ಲಿ ತಿರುಗಾಡೋದು ಮಾಡೋದು, ಊರಿಂದ ಊರಿಗೆ ಹೋಗೋದು ಮಾಡೋದು ಕೆಲಸ ಇದ್ದವರಿಗೆ ನಿಮಗೆ ಸಾಕಷ್ಟು ಲಾಭಗಳು ಇರ್ತವೆ. ಇನ್ನು ಹೆಚ್ಚಾಗಿ ನಿಮಗೆ ಶುಕ್ರ ಗ್ರಹ ಭಾಳ ಒಳ್ಳೆಯದು. ಲಕ್ಷ್ಮೀದೇವಿಯ ಅನುಗ್ರಹ ಧನಲಾಭಗಳು ಕೂಡ ನಿಮಗೆ ಆಗ್ತವೆ. ಹೀಗಾಗಿ ನೀವು ಪ್ರತಿ ಶನಿವಾರ ನೀವು ಶನಿ ಮಹಾತ್ಮರು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಬತ್ತಿ ಹಚ್ಚಿ ಪೂಜೆ ಮಾಡಿಟ್ಟು ಬರ್ರಿ. ನಿಮಗೆ ಸಾಕಷ್ಟು ಧನಲಾಭಗಳಾಗ್ತವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.